ಮೇ 9ರಂದು ನಡೆಯಲಿರುವ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದಿಂದ ರಾಜ್ಯದ ರಾಜಕೀಯದಲ್ಲಿ ಅನೇಕ ಮಹತ್ವದ ಬದಲಾವಣೆಗಳಾಗಲಿವೆ ಎಂದು ಮಾಜಿ ಗೃಹ ಸಚಿವ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ಭವಿಷ್ಯ ನುಡಿದಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಇರುವವರಿಗೆ ಯಡಿಯೂರಪ್ಪನವರ ಬದುಕು ಒಂದು ಪಾಠವಾಗಿದೆ. ಈ ಅದ್ದೂರಿ ಅಭಿಮಾನೋತ್ಸವದಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಜನ ಭಾಗಿಯಾಗಲಿದ್ದಾರೆ. ನಾನು ಯಡಿಯೂರಪ್ಪನವರ ಜೊತೆಯಾಗಿ ಹೆಜ್ಜೆ ಹಾಕಿದವನು. ಇತ್ತೀಚಿನ ದಿನಗಳಲ್ಲಿ ಕೆಲವರು ಸಾರ್ವಜನಿಕ ಜೀವನದಲ್ಲಿ ಬೆಳೆಯಲು ಶಾರ್ಟ್ಕಟ್ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ಸಿದ್ಧಾಂತದ ಹೋರಾಟದ ನಡುವೆ ಇವತ್ತು ಜಾತಿ ಮತ್ತು ಹಣ ಬಂದು ಕುಳಿತಿದೆ. ಆದರೆ ಕೇವಲ ಹೋರಾಟ ಮತ್ತು ಸಿದ್ಧಾಂತದ ಮೂಲಕವೇ ಸಂಘಟನೆ ಕಟ್ಟಿ ಅಧಿಕಾರ ಪಡೆದವರು ಯಡಿಯೂರಪ್ಪನವರು ಎಂದು ಶ್ಲಾಘಿಸಿದರು. ಹಿಂದೆ ಜನಸಂಘ ಮತ್ತು ಬಿಜೆಪಿಯನ್ನು ಕೇವಲ ಮೇಲ್ವರ್ಗದ ಹಾಗೂ ವ್ಯಾಪಾರಿಗಳ ಪಕ್ಷ ಎಂದು ಕರೆಯಲಾಗುತ್ತಿತ್ತು. ಆದರೆ ಯಡಿಯೂರಪ್ಪನವರು ಅಂದಿನ ಕಾಲದಲ್ಲಿ ಜೀತದಾಳುಗಳ ಪರವಾಗಿ ನಡೆಸಿದ ಹೋರಾಟಗಳು ಬಿಜೆಪಿಯನ್ನು ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿ ಪಕ್ಷವನ್ನಾಗಿ ರೂಪಿಸಿದವು. ಅವರು ಅಧಿಕಾರಕ್ಕೆ ಬರಲು ಎಂದಿಗೂ ಕುತಂತ್ರ ನಡೆಸಲಿಲ್ಲ. ಬದಲಾಗಿ ನಿರಂತರ ಹೋರಾಟದಿಂದಲೇ ಈ ಸ್ಥಾನಕ್ಕೆ ಬಂದವರಾಗಿದ್ದಾರೆ ಎಂದು ಆರ್ ಜ್ಞಾನೇಂದ್ರ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಆರ್ ಜ್ಞಾನೇಂದ್ರ ಅವರು ಈ ಅಭಿಮಾನೋತ್ಸವದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success.
have a great learning opportunity, have a great success, and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಯಡಿಯೂರಪ್ಪನವರ 50 ವರ್ಷದ ಈ ಸಾರ್ವಜನಿಕ ನಡೆಯಲ್ಲಿ, ದಾರಿಯಲ್ಲಿ ಇಂಥದ್ದು ಎಷ್ಟೋ ಜನಪರವಾಗಿರ್ತಕ್ಕಂಥ ಮಾನವೀಯ ಮೌಲ್ಯದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆ ಯಡಿಯೂರಪ್ಪನವರೆಗೆ ಒಂದು ಹಂತ, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದ ನಂತರ ಒಂದು ಅಭಿವೃದ್ಧಿ, ಎರಡನ್ನು ವಿಶ್ಲೇಷಣೆ ಮಾಡಬೇಕು ನಾವು. ಶಿವಮೊಗ್ಗ ಜಿಲ್ಲೆ ಬಹಳ ದೊಡ್ಡ ಫಲಾನುಭವಿಗಳು ನಾವು. ಅವರು ಮಾಡಿರ್ತಕ್ಕಂಥ ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಕೃಷಿ ಕಾಲೇಜ್ ಇರ್ಬೋದು, ಮೆಗನ್ ಆಸ್ಪತ್ರೆಗೆ ಅವರು ಕೊಟ್ಟಂತ ಆದ್ಯತೆ ಇರ್ಬೋದು, ವೆಟರ್ನರಿ ಯೂನಿವರ್ಸಿಟಿ ಇರ್ಬೋದು, ಒಂದೊಂದು ಸಂಗತಿಗಳು ಕೂಡ ನಿಮ್ಮ ಪತ್ರಿಕಾ ಭವನದಿಂದ ಹಿಡಿದು ಇವೆಲ್ಲವೂ ಕೂಡ ಯಡಿಯೂರಪ್ಪನವರ ಕೊಡುಗೆ ಅಂತ ನಾನು ಖಂಡಿತವಾಗೂ ಭಾವಿಸ್ತೀನಿ. ಅನೇಕ ಸಂಗತಿಗಳು ನನಗೆ ನೆನಪಿಗೆ ಬರ್ತವೆ. ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಹೆಂಗೆ 50 ವರ್ಷ ಸಾರ್ವಜನಿಕ ಜೀವನದಲ್ಲಿ ಆಗಿದೆಯೋ, ಅವ್ರ ಜೊತೆಗೆ ಹೊರಟಂತ ನನಗೂ ಕೂಡ, ಅವ್ರನ್ನ ಅನುಸರಿಸಿರ್ತಕ್ಕಂಥ ನನಗೂ 50 ವರ್ಷ ಸಾರ್ವಜನಿಕ ಬದುಕಿನಲ್ಲಿ. ತೀರ್ಥಹಳ್ಳಿಯ ಬಿದಿರುಗೋಡ್ನಲ್ಲಿ, ಆಗುಂಬೆ ಹತ್ರ ಬಿದಿರುಗೋಡ್ನಲ್ಲಿ ಇದ್ದಕ್ಕಿದ್ದಾಗೆ ನನಗೆ ರಾತ್ರಿ ಫೋನ್ ಬಂತು, ನಕ್ಸಲೈಟರು ಅಟ್ಯಾಕ್ ಮಾಡಿದ್ದಾರೆ, 5 ಮನೆಗಳನ್ನ ನುಗ್ಗಿದ್ರು, ಬಹಳ ತೊಂದರೆ ಕೊಟ್ಟಿದ್ದಾರೆ ಅಂತ. ನಾನು ಬೆಳಗಿನ ಜಾವ ಎದ್ದು ಹೋದೆ ಅಲ್ಲ ಆ ಮನೆಗಳಿಗೆ. ಹೆದರಿ ನಡುಗ್ತಾ ಇದ್ರು 5 ಕುಟುಂಬಗಳು. ಏನಾಯ್ತು ಅಂತ ಹೇಳಿದ್ರೆ, ಮಿಷನ್ ಗನ್ಗಳನ್ನು ತಂದು ಅವ್ರ ಎದೆಗಿಟ್ಟು ಹೆಂಡತಿ ಕೊರಳಲ್ಲಿರುವ ಮಾಂಗಲ್ಯ ಸರದಿಂದ ಹಿಡಿದು ಎಲ್ಲವನ್ನೂ ಕೂಡ ದೋಚ್ಕೊಂಡು ಹೋಗಿದ್ರು. ಭಯಭೀತಿ ಆಗಿ ಜೀವ ಒಂದು ಬಿಡಿ ಅಂತೇಳಿ ಹೇಳಿ ಕೊಟ್ಟು ಬಿಟ್ಟಿದ್ರು ಕೈಗೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತಾ ಇದ್ರು. ಇಲ್ಲ, ಪೊಲೀಸರಿಂದ ನಮ್ಗೇನು ರಕ್ಷಣೆ ಸಿಗೋದಿಲ್ಲ, ಇಲ್ಲಿ ನಕ್ಸಲೈಟರ್ ಇದೆ ಆಡಳಿತ, ನಾವು ಕೊಡೋದಿಲ್ಲ, ಕೊಟ್ಟರೆ ಹಾನಿ ಆಗ್ತದೆ ನಮಗೆ, ಹೇಳಿ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನು ಮುಗಿಸ್ತೀವಿ ನಾಳೆ ನಾಡ್ದವ್ರಿಗೆ ಅಂತ. ಅವ್ರು ಹಂಗೆ ಮುಗಿಸ್ತಾರೆ ಅಂತ ಭಯಭೀತಿ. ನಾನು ಬಹಳ ಅವರಿಗೆ ಇದು ಮಾಡಿ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿಸಿದೆ. ಆದ್ರೂ ಸಮಾಧಾನ ಆಗಲಿಲ್ಲ. ಸೀದಾ ಬೆಂಗಳೂರಿಗೆ ಹೋಗಿ ಯಡಿಯೂರಪ್ಪನವ್ರಿಗೆ ಹೇಳಿದೆ, ನನ್ನ ಕ್ಷೇತ್ರದಲ್ಲಿ ಹೀಗಾಗಿದೆ, ಪೊಲೀಸರು ನಿಷ್ಕ್ರಿಯತೆಯಿಂದ ನಕ್ಸಲೈಟರ ಕೈ ಮೇಲಾಗ್ತಾ ಇದೆ, ಬಹಳ ಅಪಾಯ ಅಂತ ಹೇಳಿದೆ. ಬಹಳ ಬೇಸರ ಮಾಡ್ಕೊಂಡ್ರು. ನನಗೆ ಕರೆದು ಹೇಳಿದ್ರು, 5 ಲಕ್ಷ ರೂಪಾಯಿನ ನಾನು ಕೊಟ್ಟಿರ್ತೀನಿ, ಒಂದೊಂದು ಮನೆಗೆ 1 ಲಕ್ಷ ರೂಪಾಯಿ ಕೊಡು, ಹೇಳಿ ಹೋಗಿ ಯಡಿಯೂರಪ್ಪನವ್ರು ನಿಮ್ಮ ಭಾಗಕ್ಕಿದ್ದಾರೆ, ಹೆದರಬಾರ್ದು ಅಂತ ಹೇಳಿದ್ರು. 5 ಲಕ್ಷ ರೂಪಾಯಿ ತಂದು 5 ಮನೆಗೆ ನಾನು ಹಂಚಿದೆ. ನಮ್ಮ SP ಅವ್ರನ್ನ ಅವತ್ತು ಇಟ್ಕೊಂಡು ನಾನು ಹಂಚಿದೆ, ತೀರ್ಥಹಳ್ಳಿ IB ಕರೆದು. ಇದು ತಾಕತ್ತು. ಇದು ಬೆನ್ನತ್ತಿದ್ರು. SP ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಟ್ಟರು. ಆಮೇಲೆ ಆ ಪ್ರಕರಣ ಬೇರೆ ಆಯ್ತು. ಬೇರೆ ಯಾರು ನಕ್ಸಲೈಟ್ ಹೆಸರಿನಲ್ಲಿ ಬಂದು ದೋಚಿದ್ದು, ಅವ್ರನ್ನ ಹಿಡಿದು ಜೈಲೊಳಗೆ ಹಾಕಿದ್ರು. ಬೇರೆ ಆರಂಭಿಕವಾಗಿ ಯಡಿಯೂರಪ್ಪನವ್ರು ಕೊಟ್ಟಂತ ಧೈರ್ಯ, ಅವ್ರು ತಗೊಂಡಂತ ನಿರ್ಣಯ, ಸ್ವತಃ ಕೈಯಿಂದ ಜೇಬಿಂದ ಕೊಟ್ಟು ಕಳ್ಸರು. ಅವತ್ತು 5 ಲಕ್ಷ ತಗೊಂಡು ಕೊಡೋರಿಗೆ ಅಂತ. ನಿಂತಲ್ಲಿ ಅವರಿಗೆ ಮನಸ್ಸು ಬಂದರೆ ನಿಂತಲ್ಲಿ ಮಂಜೂರಾತಿ ಕೊಡೋದು.
ಬಹುಶಃ ನಾನು ಶಾಸಕನಾಗಿ ಅನೇಕ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ. ನಾನು ಯಡಿಯೂರಪ್ಪನವರ ರೀತಿ ನಿರ್ಣಯ ತಗೊಂಡಿರ್ತಕ್ಕಂಥ ಇನ್ನೊಬ್ಬ ಮುಖ್ಯಮಂತ್ರಿಯನ್ನ ನಾನು ನೋಡ್ಲಿಲ್ಲ ನನ್ನ ಜೀವನದಲ್ಲಿ. ನಿಂತಲ್ಲಿ ಭಾರಿ ಮಳೆ ಸುರಿತಾ ಇತ್ತು. ಇಲ್ಲಿ ವೆಟರ್ನರಿ ಯೂನಿವರ್ಸಿಟಿ ಇದಕ್ಕೆ ಕ್ಯಾಂಪಸ್ಗೆ ಜಾಗ ನೋಡ್ಲಿಕ್ಕೆ ಹೋಗಿದ್ವಿ ನಾವು. ನಾನು ಅವ್ರಿಗೆ ಛತ್ರಿ ಹಿಡ್ಕೊಂಡಿದ್ದೆ. ಇಂಜಿನಿಯರಿಂಗ್ ಕೇಳಿದ್ರು, ನಾವು ಪ್ರಾಜೆಕ್ಟ್ ಹೇಳಿದ್ವಿ, ಇದಕ್ಕೆ ಎಷ್ಟು ಬೇಕಾಗತ್ತೆ ಅಂತ. ಅವ್ರು ಹೇಳಿದ್ರು 60 ಕೋಟಿ ರೂಪಾಯಿ ಸದ್ಯಕ್ಕೆ ಬೇಕು ಸರ್ ಈಗ. ಸ್ಥಳದಲ್ಲಿ ನಿಂತು ಫೈನಾನ್ಸ್ ಸೆಕ್ರೆಟರಿಗೆ ಫೋನ್ ಮಾಡ್ತಾ ಇದ್ದಾರೆ. 60,000 ರೂಪಾಯಿಗೆ 60 ಕೋಟಿ ರೂಪಾಯಿಗೆ ಮಂಜೂರಾತಿ ಕೊಡಬೇಕು. ಇವೆಲ್ಲವೂ ಕೂಡ ನೆನಪುಗಳು ಬರ್ತದೆ. ಸಮಯಾವಕಾಶ ಇಲ್ಲ. ನಾನು ಮೆಡಿಕಲ್ ಬಿಲ್